ಸ್ನೇಹಿತರೆ, ಮಹಾಭಾರತದ ರಣಭೀಕರ ಕುರುಕ್ಷೇತ್ರ ಯುದ್ಧದ 3ನೇ ದಿನದಲ್ಲಿ ಏನೇನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ 3ನೇ ದಿನದ ಸೂರ್ಯೋದಯದ ಸಮಯಕ್ಕೆ ಎರಡೂ ಸೇನೆಗಳು ಎದುರು ಬದುರಾಗಿ ನಿಂತಿದೆ. ಎರಡೂ ಕಡೆಯ ಶಂಖನಾದಗಳ ಮೂಲಕ ಯುದ್ಧ ಮತ್ತೆ ಆರಂಭವಾಗುತ್ತೆ. ಈ ದಿನ ಭೀಷ್ಮರ ಸೇನೆ ಗರುಡ ವ್ಯೂಹವನ್ನ ರಚಿಸುತ್ತೆ. ಆ ವ್ಯೂಹದ ಮುಖದ ಭಾಗದಲ್ಲಿ ಸ್ವತಃ ಭೀಷ್ಮರು ನಿಲ್ತಾರೆ. ಕೌರವ ಸೇನೆಯ ಗರುಡ ವ್ಯೂಹಕ್ಕೆ ಪ್ರತಿಯಾಗಿ ಅರ್ಧಚಂದ್ರಾಕಾರ ವ್ಯೂಹವನ್ನ ರಚಿಸುವಂತೆ ಅರ್ಜುನ ಧೃಷ್ಟದ್ಯುಮ್ನನಿಗೆ ಸೂಚನೆ ಕೊಡ್ತಾನೆ. ಈ ದಿನ ಯುದ್ಧ ಆರಂಭವಾಗ್ತಾ ಇದ್ದಂತೆ ಯುದ್ಧ ಭೂಮಿಯ ತುಂಬೆಲ್ಲ ಕುದುರೆಗಳ, ರಥದ ಚಕ್ರಗಳ, ಸೈನಿಕರ ಕಾಲಿನ ಧೂಳಿನಿಂದ ತುಂಬಿ ಹೋಗುತ್ತೆ. ಎಲ್ಲಿ ನೋಡಿದ್ರೂ ಶಸ್ತ್ರಗಳ ಶಬ್ದ, ಎಲ್ಲಿ ನೋಡಿದ್ರೂ ಸೈನಿಕರ ಹಾಹಾಕಾರ, ರಥದ ಚಕ್ರಗಳ ಶಬ್ದ, ಕುದುರೆ ಆನೆಗಳ ಶಬ್ದದಿಂದ ತುಂಬಿ ಹೋಗುತ್ತೆ. ಈ ದಿನ ಭೀಮ ದುರ್ಯೋಧನರು ಮುಖಾಮುಖಿಯಾಗ್ತಾರೆ. ಅಜನ್ಮ ಶತ್ರುಗಳಾದ ಇಬ್ರು ಒಬ್ಬರನ್ನೊಬ್ಬರು ಕೆರಳಿಸುವ ಮಾತುಗಳನ್ನ ಆಡ್ತಾರೆ. ದುರ್ಯೋಧನ ಭೀಮನ ಮೇಲೆ ಒಂದರ ಹಿಂದೆ ಒಂದರಂತೆ ಬಾಣಗಳನ್ನ ಪ್ರಯೋಗಿಸ್ತಾನೆ. ಹಾಗೆ ಅದನ್ನೆಲ್ಲ ಸಮರ್ಥವಾಗಿ ಎದುರಿಸೋ ಭೀಮ ದುರ್ಯೋಧನನ ಮೇಲೆ ಕೂಡ ಅತಿ ಭಯಾನಕವಾಗಿ ಆಕ್ರಮಣ ಮಾಡ್ತಾ ಒಂದು ದೊಡ್ಡ ಬಾಣವನ್ನ ದುರ್ಯೋಧನನ ಮೇಲೆ ಪ್ರಯೋಗಿಸ್ತಾನೆ. ಆ ಬಾಣ ಬಂದು ಅಪ್ಪಳಿಸಿದ ವೇಗಕ್ಕೆ ದುರ್ಯೋಧನ ಮೂರ್ಛೆಗೊಳಗಾಗ್ತಾನೆ. ಇಡೀ ಪಾಂಡವ ಸೇನೆಯಲ್ಲಿ ಹರ್ಷೋದ್ಗಾರ, ಭೀಮನಿಗೆ ಜೈಕಾರ ಹಾಕೋದಕ್ಕೆ ಪ್ರಾರಂಭಿಸ್ತಾರೆ. ದುರ್ಯೋಧನ ಮೂರ್ಛೆ ಹೋಗ್ತಾ ಇದ್ದುದನ್ನ ನೋಡಿದ ಅವನ ರಥಸಾರಥಿ ರಥವನ್ನ ಅಲ್ಲಿಂದ ಬೇರೆ ಕಡೆಗೆ ತೆಗೆದುಕೊಂಡು ಹೋಗ್ತಾನೆ. ಹೀಗೆ ಯುದ್ಧ ಭೂಮಿಯಿಂದ ದೂರ ಬಂದ ನಂತರ ದುರ್ಯೋಧನನಿಗೆ ಎಚ್ಚರವಾಗುತ್ತೆ. ತನ್ನನ್ನ ಯುದ್ಧರಂಗದಿಂದ ದೂರವಾಗಿ ಕರೆದುಕೊಂಡು ಬಂದ ರಥಸಾರಥಿಗೆ ದಬಾಯಿಸ್ತಾನೆ. ಯುದ್ಧ ಭೂಮಿಯಿಂದ ನನ್ನನ್ನ ಈ ರೀತಿ ಕರೆದುಕೊಂಡು ಬಂದಿದ್ದು ನೀನು ನನಗೆ ಮಾಡಿದ ಅವಮಾನ ಅಂತ ಹೇಳಿ ರಥವನ್ನ ಪುನಃ ಯುದ್ಧ ಭೂಮಿಗೆ ತೆಗೆದುಕೊಂಡು ಹೋಗುವಂತೆ ಆಜ್ಞಾಪಿಸ್ತಾನೆ. ಪುನಃ ಯುದ್ಧ ಭೂಮಿಗೆ ಬಂದ ದುರ್ಯೋಧನ ಮತ್ತೆ ಯುದ್ಧವನ್ನ ಆರಂಭಿಸ್ತಾನೆ. ಹಾಗೆ ಅಸಮಾಧಾನಗೊಂಡಿದ್ದ ದುರ್ಯೋಧನ ಭೀಷ್ಮರಲ್ಲಿ ಬಂದು ಮತ್ತೆ ಅವರನ್ನ ಕೆರಳಿಸುವ ಪ್ರಯತ್ನ ಮಾಡ್ತಾನೆ. ಪಿತಾಮಹರೇ, ಇದೇನಿದು ನಮ್ಮ ದುರವಸ್ಥೆ? 3 ಲೋಕಗಳು ಎದುರಾಗಿ ಬಂದರೂ ಸುಲಭವಾಗಿ ಗೆಲ್ಲೋ ಸಾಮರ್ಥ್ಯ ಇರೋ ನೀವು ಕೇವಲ ಈ ಪಾಂಡವರನ್ನ ಸೋಲಿಸೋದಕ್ಕೆ ಯಾಕೆ ಸಾಧ್ಯವಾಗ್ತಿಲ್ಲ? ಯಾಕೆ ನಿಮಗೆ ಅವರ ಮೇಲೆ ಅಷ್ಟೊಂದು ಮಮಕಾರ? ನೀವು ಮೊದಲೇ ನನಗೆ ಹೇಳಬೇಕಿತ್ತು, ದುರ್ಯೋಧನ, ನಾನು ಪಾಂಡವರ ವಿರುದ್ಧ ಕಠಿಣವಾಗಿ ಯುದ್ಧವನ್ನ ಮಾಡ್ಲಾರೆ ಅಂತ. ಹಾಗೆ ಹೇಳಿದ್ರೆ ನಾನು ಬೇರೆ ವ್ಯವಸ್ಥೆ ಮಾಡ್ಕೋತಾ ಇದ್ದೆ. ನೀವು ಬದುಕಿರೋವಾಗ್ಲೇ ನಮ್ಮ ಸೇನೆಗೆ ಇಂಥ ಕೆಟ್ಟ ಪರಿಸ್ಥಿತಿ ಬರಬಾರ್ದಿತ್ತು. ನೀವು ಯಾಕೆ ನಿಮ್ಮೆಲ್ಲ ಶಕ್ತಿಯನ್ನ ಬಳಸಿ ಯುದ್ಧ ಮಾಡ್ತಿಲ್ಲ? ಈ ಪಾಂಡವರನ್ನ ನಿಮ್ಮಿಂದ ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದವರು ಅವತ್ತು ಕರ್ಣನನ್ನ ಯುದ್ಧರಂಗದಿಂದ ದೂರ ಉಳಿಯೋ ಹಾಗೆ ಯಾಕೆ ಮಾಡಿದ್ರೆ? ನಿಮ್ಮ ಉದ್ದೇಶ ಏನು? ಪಾಂಡವರನ್ನ ಗೆಲ್ಸೋದಾ ಅಥವಾ ನಮ್ಮ ಸೇನೆ ನಿಮ್ಮ ಕಣ್ಣೆದುರು ಸರ್ವನಾಶ ಆಗಬೇಕು ಅನ್ನೋದಾ ಅಂತ ಕಟು ಮಾತಿನಲ್ಲಿ ಭೀಷ್ಮರನ್ನ ದೂಷಿಸ್ತಾನೆ. ವಯಸ್ಸಿನಲ್ಲಿ ಹಿರಿಯರು ತಮ್ಮ ವಂಶದ ಒಳಿತಿಗಾಗಿ ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿದ ತಾತ ಭೀಷ್ಮರ ಎದುರು ದುರ್ಯೋಧನ ಈ ರೀತಿಯ ಉದ್ದಟತನದಲ್ಲಿ ಮಾತನಾಡ್ತಾನೆ. ಇದರಿಂದ ಭೀಷ್ಮರ ಮನಸ್ಸು ಕೂಡ ಘಾಸಿಗೊಳ್ಳುತ್ತೆ. ಅವರು ಕೂಡ ಅಷ್ಟೇ ಕಟು ಮಾತಿನ ಮೂಲಕ ಅವನಿಗೆ ಉತ್ತರಿಸ್ತಾರೆ. ಏನು ದುರ್ಯೋಧನ, ಎಲ್ಲವನ್ನ ಇಷ್ಟು ಹಗುರಾಗಿ ಮಾತಾಡ್ತಿದ್ದೀಯ? ಪಾಂಡವರನ್ನ ಸೋಲಿಸೋದು ಅಷ್ಟೊಂದು ಸುಲಭ ಅಂತ ಅಂದ್ಕೊಂಡ್ಯಾ? ಕೇವಲ ಭೀಮನ ಧನಸ್ಸಿನ ಎದುರು ಅರೆ ಕ್ಷಣ ನಿಂತು ಹೋರಾಟ ಮಾಡಲಾಗದೆ ಮೂರ್ಛೆ ಹೋದ ನೀನು ಪಾಂಡವರನ್ನ ಅಷ್ಟು ಕೇವಲವಾಗಿ ನೋಡ್ತಾ ಇದ್ದೀಯ? ದುರ್ಯೋಧನ, ಪಾಂಡವರ 5 ಜನ ಅಪಾರ ಪರಾಕ್ರಮಿಗಳು. ಅವರನ್ನ ಅಷ್ಟು ಕೇವಲವಾಗಿ ನೋಡಬೇಡ. ಸಾಕ್ಷಾತ್ ಆ ಇಂದ್ರದೇವನೇ ತನ್ನ ಇಡೀ ಸೈನ್ಯವನ್ನ ತೆಗೆದುಕೊಂಡು ಪಾಂಡವರ ಮೇಲೆ ಯುದ್ಧಕ್ಕೆ ಬಂದರೂ ಅವರನ್ನ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೇಳು ದುರ್ಯೋಧನ, ನನ್ನ ಮೇಲೆ ಈ ರೀತಿಯ ಅಪನಿಂದೆಯನ್ನ ಮಾಡ್ತಿದ್ದೀಯಲ್ಲ, ಇವತ್ತು ನೀನು ನನ್ನ ಯುದ್ಧವನ್ನ ನೋಡು. ಇವತ್ತು ನೀನೇನು ಯುದ್ಧವನ್ನ ಮಾಡೋದು ಬೇಡ. ಈ ಪಿತಾಮಹನ ಸಾಮರ್ಥ್ಯ ಏನು ಅನ್ನೋದನ್ನ ನಿನ್ನೆರಡು ಕಣ್ಣುಗಳಿಂದ ನೀನೇ ನೋಡು ಅಂತ ಹೇಳ್ತಾ ಪ್ರಚಂಡ ಯುದ್ಧವನ್ನ ಮಾಡೋದಕ್ಕೆ ಸನ್ನದ್ಧರಾಗ್ತಾರೆ ಭೀಷ್ಮರು. ಭೀಷ್ಮರ ಬಾಯಲ್ಲಿ ಇಂತಹ ಪ್ರತಿಜ್ಞಾಪೂರ್ವಕವಾದ ಮಾತುಗಳನ್ನು ಕೇಳಿದ ಕೌರವ ಸೇನೆಯಲ್ಲಿ ಹೊಸ ಹುರುಪು ತುಂಬಿಕೊಳ್ಳುತ್ತೆ. ಅಪಾರ ಉತ್ಸಾಹಗೊಂಡ ಸೈನಿಕರು ತಮ್ಮ ಯುದ್ಧವನ್ನ ಇನ್ನಷ್ಟು ಪರಾಕ್ರಮದಿಂದ ಮಾಡೋದಕ್ಕೆ ಸಿದ್ಧವಾಗ್ತಾರೆ. ಶಂಖಗಳು ಮೊಳಗಿತು, ನಗಾರಿಗಳನ್ನ ಬಾರಿಸಲಾಯಿತು, ಇಡೀ ಸೇನೆಯನ್ನ ಹುರಿದುಂಬಿಸಲಾಗುತ್ತೆ. ಪಾಂಡವ ಸೇನೆಯ ವಿರುದ್ಧ ವಿಜೃಂಭಿಸುವ ಭೀಷ್ಮರು ಸಾಕ್ಷಾತ್ ಯಮಧರ್ಮರಾಯನಂತೆ ಕಾಣಿಸ್ತಾ ಇದ್ರು. ಭೀಷ್ಮರ ಬಿರುಸಿನ ಬಾಣಗಳ ಹೊಡೆತಕ್ಕೆ ಸಿಕ್ಕ ಪಾಂಡವ ಸೇನೆಯ ಸೈನಿಕರ ತಲೆಗಳು ಬಿರುಗಾಳಿಗೆ ಸಿಕ್ಕ ಮರದೆಲೆಗಳು ಉದುರುವಂತೆ ಉದುರಲಾರಂಭಿಸುತ್ತೆ. ಪತಾಕೆಗಳು ಮುರಿಯಲಾರಂಭಿಸುತ್ತೆ. ರಥಗಳು ಮುರಿದು ಹೋಗ್ತಾ ಇತ್ತು. ಆನೆ ಕುದುರೆಗಳು ನೆಲ ಕಚ್ಚೋದಕ್ಕೆ ಪ್ರಾರಂಭಿಸುತ್ತೆ. ಭೀಷ್ಮರ ಹೊಡೆತಕ್ಕೆ ಕೈಕಾಲುಗಳನ್ನ ಕಳೆದುಕೊಂಡ ಸೈನಿಕರು ಇಡೀ ರಣಭೂಮಿಯಲ್ಲಿ ಹಾಹಾಕಾರ ಎಬ್ಬಿಸ್ತಾ ಅರ್ಥನಾದವನ್ನ ಮಾಡ್ತಾ ಇದ್ರೆ, ಇನ್ನು ಕೆಲವರು ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಯುದ್ಧ ಭೂಮಿಯಿಂದ ಪಲಾಯನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ.
ಇಡೀ ಯುದ್ಧಭೂಮಿ ರುದ್ರಭೂಮಿಯಂತೆ ಕಾಣಿಸ್ತಾ ಇತ್ತು. ಮುರಿದ ರಥಗಳು, ಸತ್ತು ಬಿದ್ದ ಕುದುರೆಗಳು, ಹರಿವ ರಕ್ತ, ಹೆಣಗಳ ರಾಶಿ, ತುಂಡಾದ ಕೈಕಾಲುಗಳು, ಕಿರೀಟಗಳು, ಆನೆಯ ಸೊಂಡಿಲುಗಳು ಎಲ್ಲೆಂದರಲ್ಲಿ ತುಂಬಿ ಹೋಗಿತ್ತು. ಅಂತಹ ಭಯಾನಕ ಯುದ್ಧವನ್ನ ಅವತ್ತು ಭೀಷ್ಮರು ಮಾಡ್ತಾರೆ. ಅವರನ್ನ ನಿಯಂತ್ರಿಸೋದಕ್ಕೆ, ಅವರನ್ನ ಎದುರಿಸೋದಕ್ಕೆ ಸಾಧ್ಯವಾಗದೆ ಕಂಗಾಲಾಗಿ ನಿಂತು ಬಿಡುತ್ತೆ ಪಾಂಡವ ಸೇನೆ. ಇಡೀ ರಣಭೂಮಿಯಲ್ಲಿ ಎಲ್ಲಿ ನೋಡಿದ್ರೂ ಭೀಷ್ಮರು ಕಾಣಿಸ್ತಾ ಇದ್ರು. ಅಷ್ಟು ವೇಗವಾಗಿ ಸಂಚರಿಸ್ತಾ ಇದ್ದ ರಥದಲ್ಲಿ 8 ದಿಕ್ಕುಗಳಿಂದ ಬಾಣ ಪ್ರಯೋಗಿಸುತ್ತಾ ಪಾಂಡವ ಸೇನೆಯನ್ನ ಹುರಿದು ಮುಕ್ತಾ ಇದ್ರು ಭೀಷ್ಮರು. ಇಳಿಯ ವಯಸ್ಸಲ್ಲಿ ಭೀಷ್ಮರು ಅಷ್ಟು ವೇಗವನ್ನ, ಅಷ್ಟು ಪರಾಕ್ರಮವನ್ನ ತೋರಿಸ್ತಾ ಇದ್ದಾರೆ. ಆ ರಣಭೂಮಿಯಲ್ಲಿ ನೆರೆದಿದ್ದ ಯಾವೊಬ್ಬ ವೀರ ಕೂಡ ಅಂತಹ ಹೋರಾಟವನ್ನ, ಅಷ್ಟು ವೇಗವನ್ನ ತಮ್ಮ ಇಡೀ ಜೀವಮಾನದಲ್ಲಿ ನೋಡಿರ್ಲಿಕ್ಕಿಲ್ಲ. ಯುದ್ಧವನ್ನ ಹೀಗೂ ಮಾಡಬಹುದಾ ಅನ್ನೋ ಆಶ್ಚರ್ಯ, ಭಯ ಎಲ್ಲ ಅವರನ್ನ ದಂಗಾಗಿಸಿತ್ತು. ಒಂದರ ಹಿಂದೆ ಒಂದರಂತೆ ಬೋರ್ಗೆರೆವ ಮಳೆಯ ರೀತಿ ಸುರಿತಾ ಇರೋ ಬಾಣಗಳ ಸಂಖ್ಯೆಯನ್ನ ನೋಡಿ ತಲೆ ತಿರುಗಿದ ಹಾಗೆ ಆಗ್ತಾ ಇತ್ತು ಅಲ್ಲಿದ್ದವರಿಗೆ. ಕಣ್ಣು ಮಿಟುಕಿಸುವ ವ್ಯವಧಿಯಲ್ಲಿ ಅವರ ಬಿಲ್ಲಿನಿಂದ ಅದೆಷ್ಟು ಬಾಣಗಳು ಹೊರಟು ಸೈನಿಕರ ರುಂಡಮುಂಡವನ್ನ ಬೇರೆ ಮಾಡುತ್ತೆ ಅನ್ನೋದು ಕೂಡ ಅಲ್ಲಿದ್ದವರಿಗೆ ಲೆಕ್ಕಕ್ಕೆ ಸಿಗ್ತಾ ಇರಲಿಲ್ಲ. ಇದನ್ನ ನೋಡಿದ ದುರ್ಯೋಧನ ಪರಮಾನಂದಕ್ಕೆ ಒಳಗಾಗ್ತಾನೆ. ಭೀಷ್ಮರ ಇಂತಹ ಉಗ್ರ ಸ್ವರೂಪವನ್ನ ನೋಡಿ ಹಿರಿ ಹಿಗ್ಗಿ ಹೋಗ್ತಾನೆ ದುರ್ಯೋಧನ. ಪಾಂಡವ ಸೇನೆಗಾಗ್ತಾ ಇದ್ದ ಹಾನಿಯನ್ನ ಶ್ರೀಕೃಷ್ಣ ನೋಡ್ತಾನೆ. ಭೀಷ್ಮರನ್ನ ನಿಯಂತ್ರಿಸದೇ ಇದ್ರೆ ಇವತ್ತು ಪಾಂಡವ ಸೇನೆ ತನ್ನೆಲ್ಲ ಸೈನ್ಯವನ್ನ ಕಳೆದುಕೊಳ್ಳುತ್ತೆ ಅಂತ ಅರ್ಥ ಮಾಡಿಕೊಂಡ ಕೃಷ್ಣ ಅರ್ಜುನನನ್ನ ಎಚ್ಚರಿಸ್ತಾನೆ. ಅರ್ಜುನ, ಭೀಷ್ಮರು ಪ್ರಳಯ ಕಾಲದ ರುದ್ರನಂತೆ ಆರ್ಭಟಿಸುತ್ತಾ ನಿನ್ನಿಡೀ ಸೈನ್ಯವನ್ನ ಆಹುತಿ ತೆಗೆದುಕೊಳ್ತಿದ್ದಾರೆ. ಇವತ್ತು ಇಡೀ ಪ್ರಪಂಚಕ್ಕೆ ನಿನ್ನ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸೋ ಸಂದರ್ಭ ನಿನಗೆ ಒದಗಿ ಬಂದಿದೆ. ಇವತ್ತು ನೀನು ಭೀಷ್ಮರನ್ನ ನಿಯಂತ್ರಿಸಿ ನಿನ್ನ ಸೈನ್ಯವನ್ನ ರಕ್ಷಿಸಿಕೊಳ್ಬೇಕು. ಸಿದ್ಧವಾಗು ಅರ್ಜುನ ಅಂತ ಹೇಳ್ತಾ ರಥವನ್ನ ಬಿರುಗಾಳಿಯ ವೇಗದಲ್ಲಿ ಭೀಷ್ಮರೆದುರು ತಂದು ನಿಲ್ಲಿಸ್ತಾನೆ ಶ್ರೀಕೃಷ್ಣ. ತನ್ನೆದುರು ಬಂದು ನಿಂತ ಅರ್ಜುನನನ್ನ ನೋಡಿದ ಭೀಷ್ಮರ ಮುಖದಲ್ಲಿ ವಿಲಕ್ಷಣ ನಗೆಯೊಂದು ಮಿಂಚಿ ಮಾಯವಾಗುತ್ತೆ. ಮುಂದೇನಾಯ್ತು? ಅರ್ಜುನ ಭೀಷ್ಮರ ಮಧ್ಯೆ ಆ ಯುದ್ಧ ಹೇಗೆ ನಡೆಯಿತು? ಭೀಷ್ಮರನ್ನ ನಿಯಂತ್ರಿಸುವಲ್ಲಿ ಅರ್ಜುನ ಯಶಸ್ವಿಯಾಗ್ತಾನ. ಶ್ರೀಕೃಷ್ಣ ತನ್ನ ಚಾಣಾಕ್ಷತನವನ್ನ ತೋರಿಸಿ ಅರ್ಜುನನಿಗೆ ಸಹಾಯ ಮಾಡ್ತಾನ. ಈ ಎಲ್ಲ ವಿಷಯವನ್ನ ನೋಡೋದಕ್ಕೆ ಮುಂದಿನ ವಿಡಿಯೋವರೆಗೂ ನೀವು ಕಾಯಲೇಬೇಕು. ಈ ವಿಡಿಯೋದ ಲೆಂತ್ ಜಾಸ್ತಿ ಆಗಿರೋ ಕಾರಣ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ಈ ಬಲಗಡೆ ಕಾಣಿಸುತ್ತೆ. ಆ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅದರ ಮುಂದಿನ ಭಾಗವನ್ನ ನೋಡಬಹುದು. ಅಥವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನೀವು ಆ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಬಹುದು. ಧನ್ಯವಾದಗಳು.